ನೋಡಿ ಸರ್ ಹೂವು ಹೆಂಗೆ ಬಂದೈತೆ ನೋಡಿ, ಏನು ಗ್ರೀನಾಗಿ ಐತೆ ನೋಡಿ. ಯಾವುದು ರೋಗ ರುಜಿನ 4.5 ವರ್ಷ 4 ಬರ್ತದೆ. ಹಣ್ಣಾದರೆ ಪಚ್ಚಬಾಳೆ ಗ್ರೀನ್ ನಿಂತ್ಕೊತದೆ, ಅದು ವಿತೌಟ್ ಕೆಮಿಕಲ್ ಬೆಳೆದು ಹಳದಿ ಕಲರ್ ನಿಂತ್ಕೊತದೆ. ನಾನು ಅಂಗಡಿಗೆ ಕೊಡ್ತಾ ಇರೋದು ಇಲ್ಲಿ ನಮ್ಮ ಅಕ್ಕಿಲಾರದಲ್ಲಿ 20 ರೂಪಾಯಿನ ಕೆಜಿ ಹಾಕ್ಬಿಡ್ತೀನಿ ಸರ್ ತಗೋಗ್ಬಿಟ್ಟು. ಹಳ್ಳಿ ಕಾರು ಇಲ್ದರೆ ಒಂದು ಮಲೆನಾಡು ಗಿಡ್ಡ ಇದ್ರೆ ಸರ್ 20 ಎಕರೆ ಮಾಡ್ಬೋದು ಸರ್. ಅದೇ ಬೆಳೆಗೆ 2 ಲಕ್ಷ ಸಿಗ್ತದೆ ಸರ್ ತಿಂಗಳಲ್ಲಿ. ಎಷ್ಟು ಮರ ಇದಾವೆ? ಸಣ್ಣ ಪುಟ್ಟವೆಲ್ಲ 620 ಸರ್. ಒಂಬಳೆ ವರ್ಷದ ಹೂವೆ, ಹಿಂಗೆ ಚಿಕ್ಕ ಹೂವು ಒಂಬಳೆ ತಿಳೋ ಹೂವೆ. ಒಟ್ಟಿನಲ್ಲಿ ಒಂದು ಕೂಲಿಗೆ ಸರ್ ಒಂದು 2.5 ಹಂಗೆ 2.5 ಲಕ್ಷ 2 ಲಕ್ಷ ಸಿಗ್ತದೆ ಸರ್. ಇನ್ನೊಂದು ಅಡಿಕೆ ಒಂದು ಒಟ್ಟು 2 ವರ್ಷ ಹೋದ್ರೆ ಸರ್ ಅಡಿಕೆಲಿ ಒಂದು 15 ಲಕ್ಷಕ್ಕೇನು ಮೋಸಿಲ್ಲ. ತಿರ್ಗಾ ಇನ್ನೊಂದು 2 ವರ್ಷ ಹೋದ್ರೆ ಒಂದು 50 ಲಕ್ಷಕ್ಕೇನು ಮೋಸಿಲ್ಲ ಸರ್. 40 kg ಬರ್ತದೆ ಸರ್ ಬಾಳೆ ನೋಡಿ ಸರ್. ಒಂದು ಏನು ಸೈಜ್ ಮೇಲೆ ಏನು ಸೈಜ್ ಐತೆ ಇನ್ನೂ ಬರ್ತದೆ ಸರ್. ಒಳ್ಳೆ ಸ್ವೀಟ್ ಇರ್ತದೆ ಸರ್. ನಮಸ್ತೆ ಸರ್. ನಮಸ್ತೆ. ಹಾಂ ಸರ್, ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ನಮ್ಮ ಹೆಸರು ಸಿ ಎಲ್ ವಿವೇಕಾನಂದ ಅಂತ. ನಮ್ಮ ತಂದೆ ಹೆಸರು ಸಿ ಲಿಂಗೇಗೌಡ ಅಂತ. ನಮ್ದು ಇಲ್ಲಿ 12 ಎಕರೆ ತೋಟ ಐತೆ. ನಾವು ಸಾವಯವ ಕೃಷಿಕರು. ನಾವೆಲ್ಲ ಥರದ್ದು ಸಾವಯವ ಕೃಷಿಗಳು ಮಾಡಿದ್ದೀವಿ. ಹಲಸು, ತೆಂಗು, ಅಡಿಕೆ, ಕಾಫಿ ಎಲ್ಲ ಪ್ರತಿಯೊಂದು ಎಲ್ಲ ಬೆಳೆನೂ ಮಾಡಿದ್ದೀವಿ ಸರ್. 6 ವರ್ಷ ಆಯಿತು. ನಾವು ಯೂಟ್ಯೂಬಲ್ಲಿ ನೋಡ್ಕೊಂಡು ನಾವೇ ಯಾರನ್ನೇ ನೋಡಲ್ಲ, ನ್ಯಾಚುರಲ್ ನಾವೇ ಮಾಡ್ತೀವಿ ಸರ್. ನಿಮಗೆ ಅನಿಸಿದ್ದು ಅದು? ನಾವೇ ಅನಿಸಿದ್ದು ಸರ್. ಏನು ನಾನು ಸಾವಯವ ಕೃಷಿಗೆ ಬರಬೇಕು ಅಂತ, ಸಾವಯವ ಕೃಷಿ ಬರಬೇಕು ಅಂದ್ಬಿಟ್ಟು ಸರ್ ಮಾಡ್ತೀವಿ. ಅಷ್ಟೇ ಇಳುವರಿ, ಕೆಮಿಕಲ್ ಏನು ಬೆಳೀತಾರೆ ಅಷ್ಟೇ ಇಳುವರಿ ಬರ್ತಾರೆ ಸರ್ ನಿಮ್ಮದು. ಇವಾಗ ಆಲೇ ನಾವು ಕೊರಾಂದಲ್ಲಿ ಬಾಳೆ ನೆಟ್ಟಿದ್ದು 5 ಸಾವಿರ ಏಲಕ್ಕಿ ಬಾಳೆ. ಏಲಕ್ಕಿ ಇನ್ನೂ ರನ್ನಿಂಗಲ್ಲೇ ಐತೆ. 9ನೇ ಬೆಳೆ ಕಡಿತಾವೆ ಸರ್. ಕಟಾವು ಮಾಡ್ತವೆ. ತಿರ್ಗಿ ಪಚ್ಚಬಾಳೆ ಐತೆ, ಹಣ್ಣಿನ ಗಿಡಗಳು ಐತೆ. ಒಂದು 30 ತಳಿ ಹಣ್ಣಿನ ಗಿಡ ಐತೆ. ಹಲಸು ಒಂದು 8 ತಳಿ ಐತೆ. ತೆಂಗು 650 ಐತೆ. 2000 ಅಡಿಕೆ ಐತೆ. ತಿರುಗಿ ಇಳ್ಳೆದೆಲೆ ಐತೆ. ಮೆಣಸು ಒಂದು 100 ಐತೆ. ತಿರುಗಿ ಎಲ್ಲ ಪ್ರತಿಯೊಂದು ಸಮಗ್ರ ಕೃಷಿಯಾಗಿ ಮಾಡಿದ್ವಿ. ಬಾಳೆ 4 ತಳಿ ಬಾಳೆ ಐತೆ ಸರ್. ಎಲ್ಲ ಐತೆ 4 ತಳಿ ಬಾಳೆ. ಓಕೆ, ಬನ್ನಿ. ಇದೆಲ್ಲ 6 ಎಕರೆ ಇರೋದಾ? ಹಾಂ, ಇಲ್ಲ ಸರ್, ಇದು 12 ಎಕರೆ ಟೋಟಲ್ 12 ಎಕರೆ. ಇವೆಲ್ಲ ನೀವು ಹೇಳಿದ್ದೆಲ್ಲ ಇಷ್ಟು 12 ಎಕರೆಲ್ಲೂ ಇದೆ? 12 ಎಕರೆಲ್ಲೂ ಐತೆ ಸರ್. ನಿಮ್ಮ ತೋಟದ ಎಂಟ್ರೆನ್ಸಲ್ಲೇ ಹಲಸು ಸರ್. ಇದು ಎಷ್ಟು ವರ್ಷದ ಮರ ಇದು ಸರ್? ಇದು 33 ವರ್ಷದ ಮರ. ಫ್ಲಾಟ್ ಮಾಡೇ 33 ವರ್ಷ ಸರ್ ಇದು. ಹಾಂ. ನಮ್ಮ ಒಟ್ಟಿನಲ್ಲಿ 32 ವರ್ಷ ಆಗೈತೆ ಸರ್ ಇದಕ್ಕೆ. ಓಕೆ. ಹಾಂ. ನಾಟಿ ಹಸು, ಮಲೆನಾಡು ಗಿಡ್ಡ ಐತೆ ಸರ್. ಒಂದು ನಾಟಿ ಎಮ್ಮೆ ಐತೆ, 2 ಮೇಕೆ ಐತೆ ಸರ್. ಎಲ್ಲ ಐತೆ ಪ್ರತಿಯೊಂದು. ಮನೆ ಹತ್ರ ಐತೆ. ಇಲ್ಲಿ ತೋಟದ ಹತ್ರ ಏನು ಇದು ಮಾಡಲ್ಲ ಸರ್. ಸರ್ ಇದು ತೊಟ್ಟಿ ಸರ್. ಇದು ಮಾಮೂಲಿ ಬಯೋಸ್ಟೀಮ್ ಅಂದ್ಬಿಟ್ಟದೆ. ಇದು ಒಂದು ಸ್ವಲ್ಪ ಇದರಿಂದ ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ ಕೊಡ್ತೀವಿ ಸರ್. ಇದು 30,000 ಸಬ್ಸಿಡಿ ಕೊಡ್ತಾರೆ ಅಂದ್ಬಿಟ್ಟು ಇದು 20 ಅಡಿ ಉದ್ದ 4 ಅಡಿ ಹೈಟು ಮಾಡಿದ್ದೀವಿ ಸರ್. ಇದು ಎಲ್ಲ ಥರದ ಇವಾಗ ತುಂಬೆ ಸೊಪ್ಪು, ಹೊಂಗೆ ಒಂದು 5 ಥರ ತಳಿ ಸೊಪ್ಪು ಎಲ್ಲನೂ ಹಾಕಿ ಕೊಳೆ ಹಾಕಿ ಮಾಡಿದ್ದೀವಿ ಸರ್. ಕೊಳೆ ಹಾಕಿಲ್ಲಿ ಇದು 20 ಅಡಿಗೆ 14 ಅಡಿ ಒಂದು ಗೋಡೆ ಹಾಕ್ತೀವಿ ಸರ್. ಇನ್ನೂ ಒಂದು ಸ್ವಲ್ಪ ಕೆಲಸ ಐತೆ. 3 ಅಡಿ ಡಿಫ್ರೆನ್ಸ್. ಇಲ್ಲಿ 5 ಡಿಫ್ರೆನ್ಸ್ ಮಾಡ್ತೀವಿ ಸರ್. ಇಲ್ಲಿಂದ ಇಲ್ಲೊಂದು ಟ್ಯಾಂಕ್ ಮಾಡ್ತೀವಿ ಸರ್. ಇಲ್ಲಿ ಚಿಕ್ಕ ಇಲ್ಲಿಂದ ಈ ಸೊಂಪು ಮಾಡಿದ್ದೀವಿ. ಈ ಸೊಂಪಿಗೆ ಎಲ್ಲ ಫಿಲ್ಟ್ರ್ ಮಾಡ್ಕೊಂಡು ಒಳಗಡೆ ಇದು ಮಾಡ್ಬಿಟ್ಟು ಇದರಿಂದ ಸೊಂಪಿಂದ ಫಿಲ್ಟ್ರಿಂದ ಜಮೀನ್ಗೆ ಹೋಗೋಂಗೆ ಮಾಡ್ಕೊತೀವಿ ಸರ್. ಎಲ್ಲ ಮಾಡ್ಕೊತೀವಿ ಮಾಮೂಲಿ. ಜೀವಾಮೃತ ಎಲ್ಲ ಪ್ರತಿಯೊಂದು 20 ತಳಿ ಹಾಕಿ ಮಾಡಿದ್ವಿ ಸರ್. ಇವಾಗ ನಾಟಿ ಕೋಳಿ ಪಿಕ್ಕೆ, ತಿರ್ಗಾ ಪಾರಿವಾಳದಲ್ಲಿ ಗಂಧಕದಂಸ ಇರ್ತದೆ. ಅವು ತಿರ್ಗಾ ವೇಸ್ಟು ಮೀನು ಗಲೀಜಿರ್ತದೆ ಸರ್. ಅದು 1 kg ಮೀನಿಗೆ 1 kg ಬೆಲ್ಲ ಹಾಕಿ ಅವೆಲ್ಲ ಥರದ ಮಾಮೂಲಿ ಇದ್ರ ಮಾಡ್ತಿದ್ದೋ. ಈ ಟ್ಯಾಂಕಿ ಹಾಕಿ ಮಾಡ್ತಿದ್ದೋ ಮಾಮೂಲಿ. ಒಂದು 2,500 ಲೀಟ್ರಲ್ಲಿ ಜಮೀನು ಫುಲ್ ಮಾಡ್ತಿದ್ದೋ. ಈಗ ಇದನ್ನ ದೊಡ್ಡದಾಗಿ ಮಾಡ್ತೇವೆ ಸರ್. ಎಲ್ಲಾನು ಹಾಕ್ಬಿಡ್ತೀರಾ ನೀವು? ಇದು ಅದು ಅಂತಲ್ಲ, ಎಲ್ಲ ಅಕ್ಕಿ ತೊಳೆದ ನೀರು ಅದನ್ನು ಹಾಕ್ತೀವಿ ಸರ್. ನಾವು ಬರೋಂಥ ಮನೇಲಿ ದಿನಸಿ ತೊಳೆದ ಅಕ್ಕಿ ತೊಳೆದ ನೀರಲ್ಲಿ 3 ಲೀಟ್ರ್ ಹಾಲು ಹಾಕ್ಬಿಟ್ಟು 1 ಲೀಟ್ರ್ ಅಕ್ಕಿ ತೊಳೆದ ನೀರಿಗೆ ಅದನ್ನು ಮಾಡ್ತಿದ್ವು ಪ್ರತಿಯೊಂದು. ಇವಾಗ ಎಲ್ಲ ಇದರಲ್ಲೇ ಒಂದಕ್ಕೆ ಪ್ರಯೋಗ ಮಾಡಿದ್ವಿ ಸರ್. ಸಾವಯವ ಪದಾರ್ಥಗಳು ಏನೇನು ವೇಸ್ಟು ಏನಿರುತ್ತೆ ಎಲ್ಲ ತಿರ್ಗಾ ನಾಟಿ ಕೋಳಿ ಮೊಟ್ಟೆ ಮಾಡಿದ್ದೀವಿ ಪ್ರತಿಯೊಂದು ಮಾಡಿ. ಇದು ಇಲ್ಲಿಂದ 3 ಆಚೆ ಇರುತ್ತಲ್ಲ ಅದು ಮಾಮೂಲಿ ಮೊಟ್ಟೆ. 3 ಶಿಫ್ಟು. ಇಲ್ಲಿ 2 ಗೋಡೆ ಬರ್ತದೆ ಸರ್ ಒಳಗಡೆ. 14 ಅಡಿಗೆ ಒಂದು ಪುಲ್ ಬರ್ತದೆ. ತಿರ್ಗಾ ಬೂತಾಳೆ ಗೆಡ್ಡೆ ಹಾಕ್ತೀನಿ. ತಿರ್ಗಾ ಹೊಂಗೆ ಸೊಪ್ಪು ಹಾಕ್ತೀವಿ. ತಿರ್ಗಾ ಬೇವು ಸೊಪ್ಪು ಹಾಕಲ್ಲ. ಬೇವು ಸೊಪ್ಪು ಹಾಕಿದ್ರೆ ಏನಂದ್ರೆ ಸರ್, ಬೇವು ಸೊಪ್ಪು ಕೆಲಸ ಮಾಡ್ತದೆ. ಆದರೆ ಒಂದು ಸ್ವಲ್ಪ ಜೀವಾಣುಗಳು ಕೈ ಅಲ್ವಾ ಸರ್. ಹೊಸಿ ಜೀವಾಣುಗಳು ಸಾಯಿಸ್ಬಿಡ್ತದೆ. ಅದು ಆಗಷ್ಟು ಬ್ಯಾಕ್ಟೀರಿಯಾಗಳು ಸತ್ತೋಗ್ಬಿಡ್ತದೆ. ಅದಕ್ಕೆ ಬೇವು ಸೊಪ್ಪು ಹಾಕಲ್ಲ. ಯಾಕೋ ಸೊಪ್ಪು ಹಾಕ್ತೀವಿ. ತಿರ್ಗಿ ಬೂತಾಳೆ ಗೆಡ್ಡೆ 50 kg. ತಿರ್ಗಿ ತುಳಸಿ ಸೊಪ್ಪು ಹಾಕ್ತೀವಿ. ತಿರ್ಗಾ ನುಗ್ಗೆ ಸೊಪ್ಪು ಹಾಕ್ತೀವಿ. ತಿರ್ಗಾ ಇಳ್ಳೆದೆಲ್ಲ ಹಾಕಿ ಮಾಡಿ ಸರ್. ಇಲ್ಲಿ ಐತೆ ಸರ್ ನೋಡಿ. 5 ಇಳ್ಳೆದೆಲ್ಲ ಹೆಂಗೈತೆ ನೋಡಿ ಸರ್. ಬನ್ನಿ ಸರ್. ಓಕೆ. ಇವೆಲ್ಲ ಹಾಕ್ಬಿಟ್ಟು ಇಲ್ಲಿ ಒಂದು ಟ್ಯಾಂಕ್ ಬರ್ತದೆ. ಒಟ್ಟು 4 ಟ್ಯಾಂಕ್ ಇಲ್ಲಿಗೆ ಸರ್. ಕೆಳಗಡೆ 5ನೇದು ಬಿಡ್ತದೆ. 5ರಿಂದ ಫಿಲ್ಟ್ರಲ್ಲಿ ಕೆಳಗಡೆ ಫಿಲ್ಟರ್ ಕೂದ್ಬಿಟ್ಟು ಕೆಳಗಡೆ ಇಲ್ಲಿ ಕುಣಿಸ್ಕೊಬಿಡ್ತೀವಿ. ಕುಣಿಸ್ಕೊಂಡು ಇಲ್ಲಿಂದ ಇದು ಮಾಡ್ತೀವಿ. ಫಿಲ್ಟ್ರಲ್ಲೇ ಬಿಡ್ತಾರೆ ಸರ್. ನಾವು ಯಾವ ಇವಾಗ ವೆಂಚುರಿ ಮೂಲಕ ಎಲ್ಲ ಕೊಡ್ತೀವಿ ಸರ್ ಮಾಮೂಲಿ. ಓಕೆ ಸರ್. ಈ ಬಾಳೆದು ಕೊರಾಂದ ನೆಟ್ಟಿರೋದು ಸರ್. ಬಾಳೆದು 9ನೇ ಬೆಳೆ ರನ್ನಿಂಗಲ್ಲಿ ಬತ್ತನೇ ಐತೆ ಸರ್ ಮಾಮೂಲಿ. ನಾವೇನು ತಿರ್ಗಾ ಗಂಜಲ ತಿರ್ಗಾ ಪ್ರತಿಯೊಂದು ಎಲ್ಲ ಥರದ್ದು ಡ್ರಿಪ್ಪಲ್ಲೇ ಕೊಟ್ಕೊತೀವಿ. ಎಲ್ಲ ಏನು ತೊಂದರೆ ಇಲ್ಲ ಸರ್. ರೋಗ ಅಂದರೆ ಈ ಕೆಮಿಕಲ್ ಮಾಡ್ತಾ ನೋಡ್ತೇವೆ. ವಿತೌಟ್ ಅದು 1 ವರ್ಷಕ್ಕೆ ತರಗ ರೋಗ ಬಂದ್ಬಿಡ್ತದೆ. ಆ ಬಂದು ಹೋಗ್ತದೆ ಸರ್. ಇದರಲ್ಲಿ ನೋಡಿ ಸರ್, ಬಾಳೆ ಏನು ರೋಗನೇ ಇಲ್ಲ ಸರ್. ಇದು ಹೆಂಗೆ 9ನೇ ಬೆಳೆ ಸರ್. ಇವೆಲ್ಲ 9ನೇ ಕೋಳೆ ಸರ್. ಇದು 9ನೇ ವರ್ಷ ಕೊರಾಂದಲ್ಲಿ ಇಟ್ಟಿದ್ದು ಸರ್.
ಅಂದರೆ 2 ವರ್ಷಕ್ಕೆ 3 ಬೆಳೆ ಹಾಕಿರಿ ಸರ್. ಮೊದಲನೇ 1 ವರ್ಷ ಮಾತ್ರ ಇದಾಗ್ತದೆ, ಕೂಳೆ ಬೇಗ ಬರ್ತಾ ಇರ್ತದೆ ಸರ್. ಒಟ್ಟಿನಲ್ಲಿ 4 ತಿಂಗಳಿಗೆಲ್ಲ ಸಿಗ್ತಾ ಇರ್ತಾರೆ, ರನ್ನಿಂಗ್ ಆಯ್ತಾ ಇರ್ತದೆ. ಓಕೆ. ಇದು ಕೊರಾಂದ ನೆಟ್ಟದ್ದು ಸರ್, ನಾವು ಕೊರಾಂದ ನೆಟ್ಟದ್ದು ರನ್ನಿಂಗ್ ಇನ್ನೂ ಮಾಡಲೇ ತಿಳಿಯಲ್ಲ, ಗೆಡ್ಡನೂ ಸಮೃದ್ಧಿಯಾಗಿ ಚೆನ್ನಾಗೈತೆ. ಈಗ ಏನೇನು ಕೊಡ್ತಾ ಇದ್ದೀರಾ ಸಾವಯವದಲ್ಲೇ, ಏನೇನು ಕೊಡ್ತಾ ಇದ್ದೀರಾ ಸರ್? ಜೀವಾಮೃತ ಕೊಡ್ತೀವಿ, ತಿರ್ಗಾ ವೇಸ್ಟು ಮೀನು 1 kg ಕೊಳೆ ಹಾಕ್ತೀವಲ್ಲ, 1 kg ಬೆಲ್ಲ ಅದು ಕೊಡ್ತೀವಿ. ತಿರ್ಗಾ ಈ ಬಾಳೆ kg ಮೀನು ಕೊಳೆ ಹಾಕೋ ಒಂದು 30 ದಿನ ಕೊಳೆ ಹಾಕ್ತೀವಿ ಸರ್. 30 ದಿನ ಕೊಳೆ ಹಾಕ್ಬಿಟ್ಟು ಅದ ಫುಲ್ಲು ಒಂದು ನನ್ನ ಜಮೀನಿಗೆ 10 kg ಮೀನು ಬೇಕು. ಇದು ಮಾಡ್ಕೊಂಡು ಅವೆಲ್ಲ 10 kg ಬೆಲ್ಲ ಹಾಕ್ಬಿಟ್ಟು ಒಂದು 35 ದಿನ ಕೊಳೆ ಹಾಕ್ಬಿಟ್ಟು ಅವೆಲ್ಲಾದ್ರೂ ಅದರಲ್ಲಿ 90% ಯೂರಿಯಾ ಇರ್ತದೆ. ನಾವು ಹಾಕೋ ಯೂರಿಯಾದಲ್ಲಿ 45% ಬರ್ತದೆ. ನಾವು ಮುಟ್ಟೆ ತರ್ತೀವಲ್ಲ ಕೆಮಿಕಲ್ಲು, ಅದರಲ್ಲಿ 90% ಯೂರಿಯಾ ಇರ್ತದೆ. ಇದು ಚೆನ್ನಾಗಿ ಬೆಳೆ ಆಗ್ತದೆ ಸರ್ ಭೂಮಿಗೆ. ನಾವು ಅದನ್ನ ಹೆಂಗೆ ಹಾಕ್ತೀರಾ? 30 ದಿನ ಕೊಳೆ ಹಾಕ್ತೀರಾ? 35 ದಿನ ಕೊಳೆ ಹಾಕ್ಬಿಟ್ಟು ನಾವು ಡ್ರಿಪ್ಪಲ್ಲಿ 200 ಲೀಟ್ರ್ ಡ್ರಮ್ಮಲ್ಲಿ ಇದು ಮಾಡ್ಕೊಂಡು 2 ಲೀಟ್ರ್ ಮಿಕ್ಸ್ ಮಾಡ್ಕೊಂಡು ಇದು ಮಾಡ್ಕೊಬಿಡ್ತೀವಿ ಸರ್. 200 ಲೀಟ್ರ್ ನಮಗೆ 2 ಲೀಟ್ರ್ ಪಿಸ್ಸಮೇಟು ಇದು ಮಾಡ್ಕೊಬಿಡ್ತೀವಿ. ತಿರ್ಗಾ ಅಕ್ಕಿ ತೊಳೆದ ನೀರು ಅದು ಸರ್, ಅದು 1 ಲೀಟ್ರ್. ನಾವು ಬೆಳೆದಂಥ ಮನೇಲಿ ದಿನಸಿನೇ ಆಗಬೇಕು. ಹೊರಗಡೆ ದಿನಸಿ ಅಂಗಡಿ ತಂದು ಅವೇನು ಪ್ರಯೋಜನ ಇಲ್ಲ ಸರ್, ಅದ್ರಲ್ಲಿ ಏನು ಪೋಷಕಾಂಶ ಇರೋಲ್ಲ. ಇದು ಮಾಡ್ತೀವಿ ಮಾಮೂಲಿ. ಇದು ಮಾಡ್ಬಿಟ್ಟು ಇದು ಮಾಡ್ಕೊಂಡು ಬಿಡ್ತೀವಿ. ಅದರಲ್ಲಿ 1 ಲೀಟ್ರ್ ಅಕ್ಕಿ ತೊಳೆದ ನೀರು ತಂಗಬೇಕು ಮನೇಲಿ, ತಿಳುವಾದ ಬಟ್ಟೆ ಮಡಗಿ ಮುಚ್ಚಿ. ತಿರ್ಗಾ ಅದು ತಂಗಿದ್ಮೇಲೆ ತಿರ್ಗಾ 3 ಲೀಟ್ರ್ ಹಾಲು ಹಾಕ್ತೀವಿ. 3 ಲೀಟ್ರ್ ಯಾವುದೇ ಹಾಲು, ಇಲ್ಲ ಕೆಫ್ಸಿಂದ ಹಾಲು, ನಾಟಿ ಎಲ್ಲ ಮಿಕ್ಸಿಂಗ್ ಹಾಲು ಅವೇನಿಲ್ಲ ಸರ್, ಡೈರಿಲೇ ತಂದು ಹಾಕುವೆ. ಅದು ಹಾಕ್ಬಿಟ್ಟು ತಿರ್ಬಿಟ್ಟು ಒಂದಿನ ತಂಗ್ಬೇಕು ಸರ್. ಎಲ್ಲ ಮೊಸರಂಗೆ ಮೇಲೆ ಕೆನೆ ಬರ್ತದೆ, ಕೆನೆ ಆಚೆ ಸೈಡ್ಗೆ ಹಾಕ್ಬಿಡ್ಬೇಕು. ಅದನ್ನ ಬೇಕಾದ್ರೆ ಸರ್ ಹಿಂಗೆ ಡ್ರಿಪ್ಪಲ್ಲಿ 200 ಲೀಟ್ರ್ 3 ಲೀಟ್ರ್ ಹಾಕೊಂಡು ನಾವು ಎಷ್ಟು ಬೇಕು ಅಷ್ಟು ಮಾಡ್ಕೊಂಡು ಹಂಗೆ ಬಿಟ್ಕೊತೀವಿ ಸರ್. ತಿರ್ಗಾ ಹಣ್ಣುಗಳು ಪಪ್ಪಾಯಿ ಒಂದು 150 ಗಿಡ ಐತೆ, ರೆಡ್ ಲೇಡಿ. ತಿರ್ಗಾ ಇವು ಐತೆ ಸರ್, ಬೇವು ಒಂದು 150 ಐತೆ, ಎಲ್ಲ ನಾಟಿ ಬೇವು ಇವೆಲ್ಲ ಇಳ್ಳೆದೆಲೆ ಸರ್. ಇವು 5 ಇಳ್ಳೆದೆಲೆ ನೆಟ್ಟಿದ್ದೀವಿ. ತಿರ್ಗಿ ಕಾಫಿ 700 ಐತೆ. ಪ್ರತಿಯೊಂದು ಮಾಮೂಲಿ ಹಳಸು ಒಂದು 8 ತಳಿ ಐತೆ. ಹಣ್ಣಿನ ಗಿಡಗಳೆಲ್ಲ ಕೆಳಗಡೆ ಪಾತಿಲ್ ಐತೆ ಸರ್. ಇದು ಅಡಿಕೆ ಎಲ್ಲ ಒಂದು 2-3 ಸಾವಿರ ಅಡಿಕೆ ಐತೆ, 620 ತೆಂಗು ಐತೆ ಎಲ್ಲ. ಈಗ ಓಕೆ, ಬರೀ ಈಗ ನೀವು ಈ ರೀತಿ ಕೊಡ್ಕೊ ಬರ್ತೀರಿ ಜೀವಾಮೃತ ಮತ್ತೆ ಫಿಶ್ ಅಮಿನೋ ಆಸಿಡ್, ಫಿಶ್ ಅಮಿನೋ ಗಂಜಲನ್ನು ಕೊಡ್ತೀವಿ ಸರ್. ಇಲ್ಲ ಅಂದ್ರೆ ಒಂದು 3000 ಲೀಟ್ರ್ ಗಂಜಲ ಕೊಡ್ತೀವಿ. ನಮ್ಮ ತಾಯಿ ಒಂದೇ ಊರು, ಅವರು ಒಂದು 10 ರಾಸವೆ ಎಲ್ಲ ಇಲಾಖೆ ನಾಟಿ ಎಲ್ಲ ಮಿಕ್ಸಿಂಗ್ ಎಲ್ಲ ಪ್ರತಿಯೊಂದು ಐತೆ. ಹಳ್ಳಿ ಕಾರು ಎಲ್ಲ ಐತೆ, ನಾಟಿ ಎಮ್ಮೆ ಎಲ್ಲ ಐತೆ. ಅಲ್ಲಿ ಅವ್ರದ್ದು ದಿನ 100 ಲೀಟ್ರ್ ಸ್ಟಾಕ್ ಬರ್ತದೆ ಸರ್. ಒಂದು ಟ್ಯಾಂಕಿ ಈಚೆಗಡೆ ಮಾಡಿದ್ವಿ, ಅಲ್ಲೂ ಅವ್ರ ತಂದ್ಕೊಳ್ತೀವಿ. ಅವಾಗ ಗಂಜಲನ್ನು ಕೊಡ್ತೀವಿ ಸರ್. ನಾವು ಗಂಜಲವೇ ಒಂದು 2000 ಲೀಟ್ರು 2.5 ಲೀಟ್ರು 3000 ಲೀಟ್ರ್ ಗಂಟ ಗಂಜಲನ್ನು ಕೊಡ್ತೀವಿ. ಒಂದು ಟ್ರಿಪ್ಪು ಎಲ್ಲ ಒಂದೊಂದು ಟ್ರಿಪ್ ಕೊಡ್ತೀವಿ ಸರ್ ನಾವು. ಸರ್ ನಾವು 1 ವರ್ಷನೇ ಆಗೈತೆ ನಿಮ್ಮ ಜೊತೆಲೇನು. ಸ್ವಲ್ಪ ಈ ಟ್ಯಾಂಕಿ ಎಲ್ಲ ಮಾಡ್ಕೊ ಅವೇ ಮಾಡಲ್ಲ. 1 ವರ್ಷದಿಂದ ಏನು ಬಿಟ್ಟೇ ಇಲ್ಲ ನಾನು. 15 ದಿನಕ್ಕೂ ಬಿಡ್ತಿದ್ದೆ. ಈಗ ಟ್ಯಾಂಕಿ ಇವಾಗ ರೆಡಿ ಮಾಡ್ಬಿಟ್ಟು ಎಲ್ಲ ಇನ್ಮೇಲೆ ಕಾಯಿ ಮಾಡ್ಬಿಡು ಸರ್. ಮಾಮೂಲಿ ಪ್ರತಿಯೊಂದು ಅದರಲ್ಲೇ ಎಲ್ಲ ಕೊಳೆ ಹಾಕ್ತೀವಿ. ಅದರಲ್ಲೇ ಕೊಳೆ ಹಾಕ್ತೀವಿ ಸರ್. ಎಷ್ಟಾಯಿತು ಅದು ಟ್ಯಾಂಕ್ಗೆ ಸರ್? ಅದು 1.5 ಲಕ್ಷ ಆಗೈತೆ ಸರ್. ಅದು 30,000 ಸಬ್ಸಿಡಿ ಕೊಡ್ತಾರೆ ಅಂತ ಪಂಚಾಯತಿನ ಮಾಡಿದ್ದು. ಅದು 2 ಮೆಂಟ್ಲ ಕಬ್ಬಣ ಕಟ್ಟೈತೆ ಸರ್. ಮ್ಯಾಲ್ಗೆ ಒಂದು ಕೋರ್ಸ್ ಕಟ್ಟೈತೆ, ಲೈಪ್ ಉಳಿಬೇಕು ಅಂದ್ರೆ ಸುತ್ತ ಮಣ್ಣು ಕೊಡ್ಬೇಕು ಸರ್. ಇವಾಗ ಈ ಮಣ್ಣೆಲ್ಲ ಕೊಟ್ಟು ಇದು ಮಾಡ್ಕೊಂಡು ಸುತ್ತ ಬಾಳೆ ನೆಟ್ಬಿಡ್ತೀನಿ ಎಳ್ಳಿಗೆ ಸರ್. ಇದಾಗ್ಬಿಡೋದು, ಸೂರ್ಯ ಬೆಳಕು ಜಾಸ್ತಿ ಬೀಳ್ಬಿಡೋದಂತ, ಲೈಟಾಗಿ ಬೀಳಲಿ ಅಂತ ಅದು ಕೊಳೆ ಹಾಕ್ಬಿಟ್ಟು ಎಲ್ಲ ಪ್ರತಿಯೊಂದು. ಇವಾಗ ಇಲ್ಲಾಂದ್ರೆ ಒಂದು 25 ಅಂಶ ಒಳಗೆ ಹಾಕ್ತೀನಿ ಸರ್ ಇವಾಗ. ಓಕೆ. ಅಂದರೆ ಇವಾಗ ಮೊದಲು ಸರ್ ನಾನು ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡ್ತಿದ್ದು. ಯೂಟ್ಯೂಬಲ್ಲಿ ಹಿಂಗೆ, ಯಾಕೆಂದ್ರೆ ಮೇನ್ ನಾನು ಮೊದಲು ಒಂದು 2 ವರ್ಷ ಬಂದೆ ಸರ್ ಮೊದಲು ಸ್ಟಾರ್ಟಿಂಗು. ಆಮೇಲೆ ಬಿಟ್ಬಿಟ್ಟಿದ್ದೆ, ನಾವೇನು ಹಾಕಲ್ಲ, ನಾನೇ ನ್ಯಾಚುರಲ್ ಆಗಿ ಹಿಂಗೆ ಮಾಡ್ಕೊಂಡು ಇವು ಮಾಡ್ಕೊತೀವಿ ಸರ್. ಮಾಮೂಲಿ 5 ಬಳ್ಳಿ ಹಾಕಿದ್ದು ಸರ್. ಎಷ್ಟು ಒಂದು ಅಡಿ ಕಟ್ ಮಾಡಿ 5 ಬಳ್ಳಿ ಹಾಕಿದ್ದು. ಅಲ್ಲಿ ತೆಂತಿ ಹೇಳಿದ್ ನೋಡಿ ಸರ್, ಅಲ್ಲಿಂದವೇ ಹಪ್ಸಿ ಸರ್. ಇದು ಒಂದು ನಾನು ವೇಸ್ಟ್ ಮಾಡಲ್ಲ, ಅಂಗಡಿ ಒಳಗೆ ಹಾಕ್ತೀವಿ ಸರ್. ಮಾಮೂಲಿ ಇದು ಒಂದು ತಿಂಗಳಿಗೆ ಒಂದು 2,500 ಸಿಗ್ತದೆ. ಓಕೆ. ಬಾಳೆ ಒಂದು 50,000 ತಿಂಗಳಿಗೆ ಏನು ಕಮ್ಮಿ ಇಲ್ಲ ಸರ್. 50,000 ಬಾಳೆ ಸಿಗ್ತದೆ ಪ್ರತಿಯೊಂದು. ತಿರ್ಗಾ ಕಾಫಿ ಒಂದು 700 ಐತೆ. ಕಾಫಿ ನಾವು ಬೀಜನೇ ಅದು 2 ರೆಪ್ಪನ್ನು ಓಪನ್ ಮಾಡ್ಬೇಕು ಸರ್. ಅದಕ್ಕೆ ಉಂಡೆನೇ ಒಣಗಿಸ್ಬಿಟ್ಟದೆ ಕೊಟ್ಬಿಡ್ತೀವಿ. ಮಡಿಕೇರಿ ಒಂದು ಸ್ವಲ್ಪ ಪರಿಚಯ ಅವರೇ, ಇಲ್ಲಿ ಒಂದು 5-6 ಕಿಲೋಮೀಟ್ರ್ ಬೆಸರಳ್ಳಿಗೆ ಬರ್ತಾರೆ ನಮ್ಮ ರಿಲೇಷನ್ ಅವರೇ. ಅವ್ರ ಕಡೆಯಿಂದ kg 200 ರೂಪಾಯಿನಾಗೆ ಉಂಡೆನೇ ನಾವು ಇದು ಮಾಡ್ಬಿಟ್ಟು ಕೊಟ್ಬಿಡ್ತೀವಿ ಸರ್. ಮಾಮೂಲಿ ಸ್ಟಾರ್ಟಿಂಗು ಅಂದರೆ ನಾನು ಹಾಕಂದೆ ಸರ್. ಆಯ್ಕೊಂಡು 15 ದಿನಕ್ಕೆ ಜೀವಾಮೃತ ಮಾಡ್ಕೊಂಡು ಹಂಗೆ ಕಂಟಿನ್ಯೂ ಮಾಡ್ಕೊಂಡು ನಾನು 1 ವರ್ಷ ಮಾತ್ರ ಡಾಕ್ಟರ್ಸ್ ಎಲ್ಲ ವರ್ಷಕ್ಕೆ ಒಂದು 3 ಬಾರಿ ಹಾಕಂದೆ ಅಷ್ಟೇ. ಆಮೇಲೆ ಇವು ಫಿಶ್ ಅವೆಲ್ಲ ಹಾಕೊಂಡು ನಾನು ಇದು ಮಾಡ್ಕೊಂಡು ಪ್ರತಿಯೊಂದು ಜೀವಾಮೃತ ಗಂಜಲ ಇವೆಲ್ಲ ಮಾಡ್ಕೊಂಡು ನಾನು ನ್ಯಾಚುರಲಾಗಿ ನಾನು ಇದು ಮಾಡ್ಕೊಬಂದ್ಬಿಟ್ಟು ಸರ್. ಇವಾಗ ಯಾವ ಡಾಕ್ಟರ್ಸ್ ಎಲ್ಲ ಏನೂ ಹಾಕಲ್ಲ, ಮಾಮೂಲಿ ನ್ಯಾಚುರಲಾಗಿ ನಾನು ಜೀವಾಮೃತ ಅವು ಪ್ರತಿಯೊಂದು ಹಿಂಗೆ ಮಾಡ್ಕೊಂಡು ನಾನೇ. ಇವಾಗ ಮರದ ಚಕ್ಕೆ ಎಲ್ಲ ಪ್ರತಿಯೊಂದು ಆ ಟ್ಯಾಂಕಿಗೆ ಮರದ ಚಕ್ಕೆನೂ ಹಾಕ್ಬಂದು ಮಾಡಿವಿ ಸರ್. ಸಮುದ್ರ ಪಾಸಿ ಹೇಗೆ ಹಾಕ್ತಾರೆ ಡಾಕ್ಟರ್ ಸೈಲ್ಗೆ, ನಾನು ಮರದ ಚಕ್ಕೆಗಳು ಒಂದು 5-6 ಥರ ಎಲ್ಲ ಥರದ್ದು ಗಂಜಲ, ತಿರ್ಗಾ ಮೊಟ್ಟೆ, ನಾಟಿ ಕೋಳಿ ಪಿಕ್ಕೆ ಪ್ರತಿಯೊಂದು ಎಲ್ಲ ಥರದ ಇವಾಗ ತುಳಸಿ ಎಲ್ಲ ತಂದು ಪ್ರತಿ ಅಂಶಗಳು. ನುಗ್ಗೆ ಸೊಪ್ಪಲ್ಲಿ ನೈಟ್ರೋಜನ್ ಅಂಶ ಇರ್ತದೆ. ಎಲ್ಲನೂ ಹಾಕಿ ಒಂದು 50 kg ಇನ್ನೂ ಹೆಚ್ಚೆಚ್ಚವಾಗಿ ಮಾಡಿದ್ದೀನಿ ಸರ್. ಇವಾಗ ಹಂಗೆ ಮಾಡಿ ಒಟ್ಟಿನಲ್ಲಿ ಇವೆಲ್ಲ ಪಚ್ಚಬಾಳೆ ಸರ್. ನೋಡಿ ಸರ್, ಪಚ್ಚಬಾಳೆ
ನೋಡಿ ಸರ್ ಇದು ಏನಂದರೆ ಸರ್ ಸಾವಯವದಲ್ಲಿ ಮೇನು ಇವಾಗ ವಿತೌಟ್ ಆ ಕಡೆ ಕೆಮಿಕಲ್ಲು ಸಾವಯವದಲ್ಲಿ ನೋಡಿ ಸರ್ ಇವಾಗ 3:30 ಟೈಮಿಂಗ್ಸು ನೋಡಿ ಸರ್. ಈ ಟೈಮಿಂಗ್ಸಲ್ಲಿ ಬಾಡಲ್ಲ, ಬಿಸಿಲಲ್ಲಿ ಬಾಡಬೇಕು ಲೆಕ್ಕವಾಗಿ. ಸಾವಯವದಲ್ಲಿ ಬಾಡಲ್ಲ. ಇದು ಏನಂದರೆ ನೋಡಿ ನಾವು ಏನು ಬೆಳಗಿನ ಜಾವ 7:15 ಏನು ಬಂದು ತೋಟ ನೋಡ್ತೀವಿ ಅದೇ ಥರ ಇರುತ್ತೆ ಸರ್. ವಿತೌಟ್ ಬೇಕಾದ್ರೆ ಆ ಕಡೆ ಕೆಮಿಕಲ್ ನೋಡಿ ಎಲ್ಲ ಬಾಡ್ದಂಗೆ ನೋಡಿ. ಆ ಕಡೆ ಎಲ್ಲ ಕೆಮಿಕಲ್ಲು ನಮ್ಮ ಬ್ರದರ್ ಮಾಡಿದ್ದಾರೆ. ಅವು ನೋಡಿ ಸರ್ ವಾತಾವರಣ ನೋಡಿ. ಇವು ನೋಡಿ ಸರ್ ಬೇಕಾದ್ರೆ ವಾತಾವರಣ ಇವು ಬಾಡಲ್ಲ. ಎಂತೆ ಬಿಸಿಲಿದ್ರು 2 ಗಂಟೆ 3 ಗಂಟೆ ಬಿಸಿಲಲ್ಲಿ ಬಂದರೆ ನಾವು ಹೆಂಗೆ ಬೆಳಗಿನ ಜಾವಾಗ ತೋಟದ ಹತ್ರ 7:15 ಬರ್ತೀವಲ್ಲ ಅಷ್ಟೊತ್ತು ಬರ್ತವೆ ಸರ್. ಇವು 40 kg ಗಂಟೆ ಬರ್ತವೆ ಸರ್. ಪಚ್ಚಬಾಳೆ ಓಕೆ, ಪಚ್ಚಬಾಳೆ 40 ಗಂಟೆ ಬರ್ತವೆ. ಯಾಲಕ್ಕಿ ಬಾಳೆ 18 kg ಗಂಟೆ ಬೆಳೆದಿದ್ದೀನಿ ಸರ್ ನಾನು. ಕೆಲವರಿಗೆ ಸಾವಯವದಲ್ಲಿ ಈ ರೀತಿ ಬಾಳೆ ಬೆಳಿಬೋದು ಅಂತಾನೆ ಗೊತ್ತಿರಲ್ಲ. ಇವೆಲ್ಲ ಕೆಮಿಕಲ್ ಕೊಟ್ಟೆ ಬೆಳೆಸ್ಬೇಕು ಅಂತಿರ್ತಾರೆ. ಈಗ ಸ್ಟಾರ್ಟಿಂಗ್ ನೀವು ಮಾಡಿದಾಗ ಹೇಳಿ ಸರ್ ಹೆಂಗೆ ನಿಮಗೆ? ಸರ್ ಸ್ಟಾರ್ಟಿಂಗು ನಮ್ಮ ಬ್ರದರ್ ಆಡ್ಕೊಂಡ್ರು ನಮ್ಮನೆ ಪಕ್ಕದಲ್ಲಿ ನಮ್ಮ ಅಣ್ಣರೇ ಇದು ಯಾಕೆ ನಿಂಗೆ 5 kg ಬೆಳೆದ ಅಂದರೆ ಸ್ಟಾರ್ಟಿಂಗಲ್ಲಿ ಒಂದು 5 kg ಬಂತು ಸರ್. ಯಾಕೆಂದರೆ ನಾನೇನು ಅಂದ್ರೆ ಮೊದಲ ಕೆಮಿಕಲ್ ಅಲ್ಲಿ ಬೆಳಿತಿದ್ರಲ್ಲ ಪ್ರಮಾಣದಲ್ಲಿ ಬರಲಿಲ್ಲ, ಆ ಪ್ರಮಾಣದಲ್ಲಿ ಬರಲಿಲ್ಲ. ಬತ್ತ ಆಮೇಲೆ ಇಳುವರಿನೇ ಹೆಚ್ಚಾಗೈತೆ ಸರ್. ಇವಾಗ ನಾನು 9ನೇ ಬೆಳೆ ಅಂಗಡಿ ಹಾಕ್ತೀನಿ ಅಂದ್ರೆ ಸರ್ ವಿತೌಟ್ ಕೆಮಿಕಲಲ್ಲಿ 3ನೇ ಬೆಳೆಗೆ ತಗೊಲ್ಲ. ಒಂದು 4ನೇ ಬೆಳೆಗೆ ಚೀಕ್ ಬಂದ್ಬಿಡ್ತಾವೆ ಹಣ್ಣು ತಕ್ಕದೇ ಇಲ್ಲ. ಅಂದರೆ ಇವತ್ತು ನಾವು 3 ಅಂಗಡಿ ಇದ್ದು ಕೀಲಾರ 1 ಕಿಲೋಮೀಟ್ರ್ ಬರ್ತದೆ ಸರ್ ನಮ್ಮೂರಿಂದ. ಅಲ್ಲಿಗೆ ಹಾಕ್ತೀನಿ. ಅವರು ಇವತ್ತು ನೀನು ಬಾಳೆ ಚೀಕು ಅಂತ ಅಂದಿಲ್ಲ ಸರ್. ಅಂದರೆ ಒಂದು ಚಿಕ್ಕನೇ ಇದ್ರು ಸರ್, ನೋಡೋಕ್ಕೆ ಒಂದು 5 ಚಿಪ್ ಇದ್ರು ಆ 7-8 kg ಬರ್ತದೆ ಸರ್. ವೆಯ್ಟ್ ಜಾಸ್ತಿ ಬರ್ತಿದ್ರಲ್ಲಿ. ಇವಾಗ ಇನ್ನೂ ಎಷ್ಟು ಗೊನೆ ತೋರಿಸ್ತೀನಿ ಸರ್. ಎಲ್ಲ ಒಬ್ರು ಅಂತಾರೆ ಇಲ್ಲಿ ಇದು ಕಟ್ಟಬೇಕು, ಜೀವಾಮೃತ ಕಟ್ಟಿ ಇದು ಮಾಡ್ತೀವಿ ಅಂತಂತಾರೆ. ಇದು ನೋಡಿ ಸರ್ ಇಲ್ಲಿ ಏನು ಸಮ ಐತೆ ಒಂದು ಸ್ವಲ್ಪ ಒಂದು ನೂಲು ಕಮ್ಮಿ ಅಷ್ಟೇ ಸರ್. ಕೆಳಗಡೆ ತುದಿ ಹಣ್ಣು ಸಣ್ಣ ಬರ್ತದೆ ಅಂತಂತಾರೆ. ಇದರಲ್ಲಿ ಬರಲ್ಲ ಸರ್. ಇದರಲ್ಲಿ ಏನಂದರೆ ಸರ್ ಇದು ಇವಾಗ ಅಂಗಡಿಗೆ ಹಾಕ್ತೇವಲ್ಲ ಸರ್ ಹಣ್ಣಾದರೆ ಇದು ಗ್ರೀನ್ ಬರ್ತಾ ಇದೆ. ಹಣ್ಣಾದರೆ ಪಚ್ಚಬಾಳೆ ಗ್ರೀನ್ ನಿಂತ್ಕೊತದೆ. ಅದು ವಿತೌಟ್ ಕೆಮಿಕಲ್ ಬೆಳೆದು ಹಳದಿ ಕಲರ್ ನಿಂತ್ಕೊತಾ ಇದೆ. ನಾನು ಅಂಗಡಿಗೆ ಕೊಡ್ತಾ ಇರೋದು ಇಲ್ಲಿ ನಮ್ಮ ಕೀಲಾರದಲ್ಲಿ 20 ರೂಪಾಯಿನ kg ಹಾಕ್ಬಿಡ್ತೀನಿ ಸರ್ ತಗೋಗ್ಬಿಟ್ಟು. ಆ ಹಸಿರು ಬಣ್ಣದಲ್ಲಿ ಇರ್ತದೆ. ಮಾತ್ರ ಒಳ್ಳೆ ಟೇಸ್ಟ್ ಆಯಿತು ಸರ್. ಇದ್ರ ತಿನ್ನಕ್ಕೆ ಕಳಿತ ಮೇಲೆ ಒಳ್ಳೆ ಟೇಸ್ಟ್ ಐತೆ. ಪಚ್ಚಬಾಳೆಯಲ್ಲಿ ಯಾಲಕ್ಕಿ ಬಾಳೆಯಲ್ಲಿ ಯಾವ್ಯಾವಲ್ಲಿ ಎಲ್ಲರೂ ರೋಡಾಗ ಬಂದಿರಲ್ಲ ನನಗೊಂದು ಗೆಡ್ಡೆ ಕೊಡಿ, ನನಗೊಂದು ಗೆಡ್ಡೆ ಗೊನೆಗಳು ನೋಡಿ ನನಗೊಂದು ಗೆಡ್ಡೆ ಕೊಡಿ, ನನಗೊಂದು ಗೆಡ್ಡೆ ಕೊಡಿ ಅಂದರೆ ಇದು ಜಾಸ್ತಿ ಗೆಡ್ಡೆ ಬರಲ್ಲ ಸರ್ ಇದು ಪಚ್ಚಬಾಳೆ. ಸರಿ ಆಯಿತು. ಈಗ ಇದಕ್ಕೆ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಗೊಬ್ಬರ ಹಾಕಿ ನಮ್ಮ ಸಾವಯವ ರೂಪದ ಗೊಬ್ಬರನೇ ಹಾಕಿ ಇಷ್ಟು ಲೆವೆಲ್ಗೆ ಬೆಳೆಸಿದ್ದೀರಾ? ಹೌದು ಸರ್. ಈ ರೇಂಜಿಗೆ ಬೆಳೆಸಿದ್ದೀರಾ ಇಲ್ಲ ಕಡಿಮೆ ಪ್ರಮಾಣದ ಗೊಬ್ಬರ ಕೊಟ್ಟಿದ್ದೀರಾ? ಸರ್ ನಾನು ಕೊಟ್ಟಿಗೆ ಗೊಬ್ಬರನ ಗುಂಡಿ ತೆಗೆದೇನು ಹಾಕಿಲ್ಲ ಸರ್. ನಾನು ಜೀವಾಮೃತ ದ್ರವ ರೂಪದಲ್ಲಿ ಮಾತ್ರ ಕೊಟ್ಟರು ಸರ್. ನಾನು ಗಂಜಲ ಹೇಳಿದ ಸರ್ ಎಲ್ಲ ದ್ರವ ರೂಪದಲ್ಲೇ ಕೊಟ್ಟರು ನಾನು ವಿತೌಟ್ ಮಾತ್ರ. ಯಾಕೆಂದರೆ ಯಾರೇ ಏನೇನಲಿ ಸರ್ ನಾನು ಕೆಮಿಕಲ್ ಯೂಸ್ ಮಾಡೇ ಇಲ್ಲ. ನಾನು 6 ವರ್ಷದಿಂದ ಸುಮಾರು ಜನ ಅಂದರು ಬಂದರೆ ನಾನು ತೋಟ ನೋಡೋಕೆ ಬಂದು ನೀವು ಕೆಮಿಕಲ್ ಏನಾರು ಯೂಸ್ ಮಾಡಿರೋ ಇಲ್ಲ ಅಂತಂತಂದು ನಮ್ಮ ಸ್ನೇಹಿತರು ಉಪ್ಪಿನಂಗಡಿ ಮಾಡಿ ಬರ್ತಿ ಈ ವರ್ಷ ಬರ್ತಿ ಹೋಗಿ ಈ ವರ್ಷ ಬರ್ತಿ ಅಂತ ಅವ್ರು ಹೇಳ್ತೇನೆ ಇದ್ರು. ಆದರೂ ನಾನು ಹೋಗಲಿಲ್ಲ. ಕೊನೆಗೆ ಅವರು ಅದರಲ್ಲೇ ಹೆಂಗೋ ತಲೆ ಹಾಸ್ಪಿಟಲ್ಲ ಅಂತ ಅವ್ರು ಖುಷಿ ಪಡ್ತಿದ್ರು. ಅಂದರೆ ನಾನು ಜೀವಾಮೃತ ದ್ರವ ರೂಪದಲ್ಲೇ ಕೊಟ್ಟರೆ ಸರ್ ಎಲ್ಲ. ನಾನು ಪ್ರತಿಯೊಂದು ನಾನು ಗುಂಡಿ ತೆಗೆದು ಒಂದು ಮಂಕ್ರಲ್ಲಿ ಕೊಟ್ಟಿಗೆ ಗೊಬ್ಬರನೂ ಹಾಕಿಲ್ಲ. kg ಗಟ್ಟಲೆ ಕೊಟ್ಟಿಗೆ ಗೊಬ್ಬರ ಕೊಟ್ಟಿಲ್ಲ. ಎರೆಹುಳು ಗೊಬ್ಬರ ಯಾವ ತಂದು ಹಾಕಿಲ್ಲ. ಎರೆಹುಳು ಗೊಬ್ಬರ, ಕುರಿ ಗೊಬ್ಬರ ಯಾವುದು ಕೊಟ್ಟಿಲ್ಲ. ಬರೀ ದ್ರವ ರೂಪದಲ್ಲೇ ಕೊಟ್ರಿ ಸರ್ ನಾನು. ಗೊಬ್ಬರಗಳು ಎಲ್ಲ ಕೊಟ್ರಿ ಸರ್ ನಾನು. ಅದು 15 ದಿನಕ್ಕೊಂದ್ಸಲನಾ ಇಲ್ಲ 15 ದಿನಕ್ಕೆ ತಿಂಗಳಿಗೆ ಹಂಗೆ ಕೊಡ್ತಾರೆ ಸರ್. ಅಂದ್ರೆ ಈಗ ಒಂದು ಮತ್ತೆ ದ್ರವ ರೂಪದ ಗೊಬ್ಬರಗಳು ಗಂಜಲ ಫಿಶ್ ಅಮಿನೋ ಆಸಿಡ್, ತಿರ್ಗಾ ಅಕ್ಕಿ ತೊಳೆದ ನೀರು ಅವಿರುತ್ತೆ. ಅದು ತಿರ್ಗಿ ಹಣ್ಣೊಂದು ಕಳ್ತಿರುವ ಸ್ವಲ್ಪ ಪಪ್ಪಾಯಿ ತಿರ್ಗಿ ಎಲ್ಲ ಅವು ಕೊಳೆ ಹಾಕ್ತೀವಿ. ಅವಕ್ಕೆ 1 kg ಬೆಲ್ಲ ಹಾಕ್ತೀವಿ. ಪ್ರತಿಯೊಂದು ಅವನು ಕೊಳೆ ಹಾಕ್ಬಿಟ್ಟು ಎಲ್ಲ ಥರಲ್ಲೂ ಬಿಡ್ತೀವಿ ಸರ್. ಅವು ಎಲ್ಲ ಪ್ರತಿಯೊಂದು ಮಾಡ್ಕೊಂಡು ನಾನು ಹಿಂಗೆ ತಿರ್ಗಿ ಎಕ್ಕು ಸೊಪ್ಪು ಎಲ್ಲ ಕೊಳೆ ಹಾಕೊಂಡು ಹಂಗೆ ಗಂಜಲ ರೂಪದಲ್ಲಿ ಎಲ್ಲ ಮಿಕ್ಸಿಂಗ್ ಮಾಡಿ ಮೀನು ಎಲ್ಲ ಒಂದೊಂಥರ ಅದ್ರಲ್ಲೂ ಕೊಳೆ ಹಾಕ್ಬಿಟ್ಟು ಬಿಡ್ತೀವಿ ಸರ್ ಮಾಮೂಲಿ. ನಾನು ಸರ್ ಗ್ರೀನೆಸ್ ಅಡಿಕೆ ನೋಡಿ ಸರ್ ಹೆಂಗಾಯ್ತು ಗ್ರೀನೆಸ್ಸು ನೋಡಿ. ಸೀಮೆ ಹುಲ್ಲು ಅಲ್ಲಿ ಸರ್ ಏನೆಲ್ಲ ಇವು ಎಲ್ಲ ಹಸು ಎಮ್ಮೆಗೆ ಮಡಿಕೊಂಡಿದ್ದೀವಿ ಮೇವು. ಇವಕ್ಕೂ ನಾವೇನು ನ್ಯಾಚುರಲಾಗಿ ಯಾವ ಉಪ್ಪು ಗಿಪ್ಪೇನು ಸಿಂಪಡಣೆ ಮಾಡಲ್ಲ ನಾವು. ಅದರಲ್ಲೇ ಡ್ರಿಪ್ ಮುಖಾಂತರನೇ ಏನು ಕೊಡ್ತೀವಿ ನಾವು ಸಾವಯವ ಇದು ಅದರಲ್ಲೇ ಚೆನ್ನಾಗಿ ಆರೋಗ್ಯವಾಗಿ ಚೆನ್ನಾಗಿ ಬರ್ತದೆ ಸರ್. ಸೀಮೆ ಹುಲ್ಲು ನಾವು ಎಮ್ಮೆಗೂ ಸರ್ ಫುಡ್ಡು ಕೊಡೋದು ಮೇವು ಕೊಡೋದು ನಾನು ಆರ್ಗ್ಯಾನಿಕ್ ಇದೆ ವಿತೌಟ್ ಮೇನೇ ಬೆಳೆದು ಸರ್. ನೋಡಿ ಸರ್ ಇವೆಲ್ಲ 4 ವರ್ಷದ್ದು ಅಡಿಕೆ ನೋಡಿ ಸರ್. ಎಲ್ಲ ಒಂಬಳೆ ಏನು ತಾಳು ಹೊತ್ತಾಗ ನೋಡಿ ಸರ್. ಗ್ರೀನೆಸ್ ಆಗಿ ಹೆಂಗಾಯ್ತು ನೋಡಿ. ಅಡಿಕೆ ಹೂವು ನೋಡಿ ಎಲ್ಲ 4 ವರ್ಷದ್ದು ನೋಡಿ ಸರ್. ನೋಡಿ ಸರ್ ಹೂವು ಹೆಂಗೆ ಬಂದೈತೆ ನೋಡಿ. ಏನು ಗ್ರೀನಾಗ ಆಯ್ತು ನೋಡಿ. ಯಾವುದು ರೋಗ ರುಜಿನ ಅನ್ನೋದು 4 ವರ್ಷ ಸರ್. ಅಡಿಕೆ ನಾಟಿಯೇ ಸರ್ ಪಕ್ಕ. ಎಲ್ಲ 7 ವರ್ಷ ಬೇಕು ಅಂತಾರೆ. ನಾನು 4 ವರ್ಷ ಸರ್. ಒಂದು ಗುಂಡಿನ ನಾನು ಗುಂಡಿ ಗಿಡ ನೆಟ್ಟದ್ದಷ್ಟೇ. ದ್ರವ ರೂಪದಲ್ಲಿ ಮಾತ್ರ ಇವು ಲಿಕ್ವಿಡ್ ಕೊಟ್ಕೊಂಡ್ರಿ ಸರ್. ಗುಂಡಿ ತೋಡಿ ಗೊಬ್ಬರ ಹಾಕಿ ಗಿಬ್ರ ಏನಿಲ್ಲ ಸರ್. ಹೊರಗಡೆ ನಾನು ಗೊಬ್ಬರನೇ ತಗೊಂಡಿಲ್ಲ ಸರ್. ಹೊರಗಡೆ ಅಂದರೆ ಕೊಟ್ಟಿಗೆ ಗೊಬ್ಬರನೂ ತಗೊಂಡಿಲ್ಲ ಸರ್. ನಾನು ಜೀವಾಮೃತ ಅವು ಮಾಡ್ಕೊಂಡು ಒಂದು ಹಳ್ಳಿ ಕಾರು ಇಲ್ದರೆ ಒಂದು ಮಲೆನಾಡು ಗಿಡ್ಡ ಇದ್ರೆ ಸರ್ 20 ಎಕರೆ ಮಾಡ್ಬೋದು ಸರ್. ಅದೇ ಬೇಜಾನು. ನಿಮ್ಮ ಹತ್ರ ಇರೋದು ಯಾವ ಸರ್ ಹಳ್ಳಿ ಕಾರು ಮಲೆನಾಡು ಗಿಡ್ಡ ಐತೆ. ತಿರ್ಗಾ ಒಂದು ನಾಟಿ ಎಮ್ಮೆ ಐತೆ, 2 ಮೇಕೆ ಐತೆ ಸರ್. 2 ಹೊತ್ಕೊಳ್ಳೋ ದೊಡ್ಡವು ಐತೆ. ಒಂದು ಎಮ್ಮೆ ಒಂದು 80 kg ಬರ್ತವೆ 2ರಿಂದ.
ಅವು ಮಾಡ್ಕೊಂಡು ಮಾಮೂಲಿ ಅವೇ ಬೇಜಾನ್ ಸರ್. ದಿನ ಒಂದು 20 ಕೆ ಜಿ ಏನು ಸಿಗ್ತದೆ ಸರ್ 2ರಿಂದ. ಎಲ್ಲ ತಗೊಬತ್ತೀನಿ, ಇದು ಮಾಡ್ಕೊತೀನಿ. ಇವಾಗ ತಾಳಿಗೆ ಸುಮ್ಮನೆ ಒಂದೊಂದು ಬುಡ ಆಗ್ತವೆ ಅಲ್ಲಿ ಎಲ್ಲ. ಇವಾಗ ಒಂದು ಸ್ವಲ್ಪ ರೋಟ್ರಿ ಹೊಡೆದು ಒಂದು ಸ್ವಲ್ಪ ಮುಚ್ಚಬೇಕು. ಆ ಎಳೆ ಪೈರುಗಳಿಗೆ ಒಂದೊಂದು ಹಿಡಿ ಆಗ್ತದೆ ಸರ್. ಇವಾಗೆಲ್ಲ ಅದ್ರ ಕೊಳೆ ಆಗ್ತದೆ ಸರ್. ಇನ್ನೊಂದು 10 ದಿನ ಬಿಟ್ಕೊಂಡು ನೋಡಿ ಸರ್, ಸೀಮೆ ಹುಲ್ಲು ಏನು ಕರುವಾಗೈತೆ ನೋಡಿ ಸರ್. ಒಂದು ಕಾಳು ಯೂರಿಯಾ ಎಲ್ಲ ಅವ್ರವ್ರು ಯೂರಿಯಾ ಇರ್ಚ್ಬೇಕು ಅಂತಾರೆ. ನಾವು ಯಾವ ಯೂರಿಯಾನು ಇರ್ಚಲ್ಲ, ಏನು ಇರ್ಚಲ್ಲ ಸರ್. ಮಾಮೂಲಿ ಹಿಂಗೆ ಇದರಲ್ಲೇ ಡ್ರಿಪ್ ಮುಟ್ಟಿದ್ವಿ ಸರ್ ನೋಡಿ. ನ್ಯಾಟ್ರಲ್ ಮುಖಾಂತರವೇ ಹೋಗ್ತೇವೆ ಸರ್. ಮಾಮೂಲಿ ನ್ಯಾಟ್ರಲ್ಗಳು ನೋಡಿ ಸರ್. ನ್ಯಾಟ್ರಲ್ ಮುಖಾಂತರ ಇವು ಒಂದು ಕಾಲಡಿಗೆ ಇದಾಯ್ತು ಸರ್. ಹೌದು. ಮಾಮೂಲಿ ಇವು ಅಲ್ಲೆಲ್ಲ ಲಿಕ್ವಿಡ್ ನೀರು ಅದೇ ಹಾಯಿಸಲ್ಲ, ಎಲ್ಲ ನೀರಾವರಿಲ್ಲ ಸರ್. ನಾನು ಯಾವತ್ತು ಸರ್ ನಾನೇ 20 ವರ್ಷ ನಮ್ಮ ಬ್ರದರ್ ನೀರು ಹಾಯಿಸ್ತಿದ್ದೋ. ಅವರ ನಾನು ತಿತ್ತಿ ಎಷ್ಟು ಬಿಡ್ತಿದ್ದೆ ಯಾಕೆ ಅಂದ್ಬಿಟ್ಟು ವಯಸ್ಸು ನೀರು ಬೇಜಾನೈತೆ. ನಮ್ಮ 6 ಪಂಪ್ ಸೆಟ್ ಐತೆ ಎಲ್ಲ. ಇದು ಡ್ರೈ ಏರಿಯಾ ಸರ್. ಇದು ವೀಸಿನೆಲ್ಲ ಕೆಳಗಡೆ ಆಯಿತು ಅಂದರೆ ಅವ್ರು ಜಗಳ ಆಡ್ಕೊಂಡು ಇವಾಗ ನಾನೇ ಡ್ರಿಪ್ಪಲ್ಲೇ ಮಾಡ್ತಾಯಿದ್ದೀನಿ. ನಾನು ಯಾವತ್ತೂ ಡ್ರಿಪ್ಪಲ್ಲೇ ಸರ್. ಯಾವ ಪ್ರತಿಯೊಂದು ಏನೇ ಕೊಟ್ಟರು ಯಾವಕ್ಕೂ ಕೊಟ್ಟರು ಎಲ್ಲಕ್ಕೂ ಡ್ರಿಪ್ಪಲ್ಲೇ ಕೊಡೋದು. ನೀರು ಮಾತ್ರ ನಾನು ಯಾವಕ್ಕೂ ಹಾಯಿಸಲ್ಲ ಸರ್. ತೆಂಗು ಮರಕ್ಕೂ ಸರ್ 2 ನೆಟ್ರ್ ಬಿಟ್ಟಿದ್ದೀನಿ ಆ ಕಡೆ ಎಲ್ಲ. ಪ್ರತಿಯೊಂದು ತೆಂಗು ಒಂದು ಬೆಳೆಗೆ 2 ಲಕ್ಷ ಸಿಗ್ತದೆ ಸರ್ ತೆಂಗಲ್ಲಿ. ಎಷ್ಟು ಮರ ಇದಾವೆ? ಸಣ್ಣ ಪುಟ್ಟವೆಲ್ಲ 620 ಸರ್. ಒಂಬಳೆ ಒರ್ಸ್ತವು ಹೋವೆ, ಹಿಂಗೆ ಚಿಕ್ಕವು ಒಂಬಳೆ ತಿಳೋವೆ. ಒಟ್ಟಿನಲ್ಲಿ ಒಂದು ಕೂಲ್ಗೆ ಸರ್ ಅಂದರೆ 2.5 ಹಂಗೆ 2.5 ಲಕ್ಷ 2 ಲಕ್ಷ ಸಿಗ್ತದೆ ಸರ್. ಇನ್ನೊಂದು ಅಡಿಕೆ ಒಂದು ಒಟ್ಟು 2 ವರ್ಷ ಹೋದ್ರೆ ಸರ್. ಅಡಿಕೆಲಿ ಒಂದು 15 ಲಕ್ಷಕ್ಕೇನು ಮೋಸಿಲ್ಲ. ತಿರ್ಗಾ ಇನ್ನೊಂದು 2 ವರ್ಷ ಹೋದ್ರೆ ಒಂದು 50 ಲಕ್ಷಕ್ಕೇನು ಮೋಸಿಲ್ಲ ಸರ್. ಯಾವ ಅಧಿಕಾರಿ ಇದಿಲ್ಲ. ರೈತ ಅನ್ನೋದು ನಮ್ಗೆ ಹೆಮ್ಮೆ ಖುಷಿ ಮಾಡಿ ಸಂಪಾದನೆ ಮಾಡ್ತೀವಿ. ವರ್ಷಕ್ಕೆ 50 ಲಕ್ಷ. ವರ್ಷಕ್ಕೆ 50. 12 ಎಕರೆ ಸರ್. ಇದು 2ನೇ ಬೆಳೆ ಸರ್. ಇದು ನೋಡಿ ಸರ್. ಇವಾಗ ಇದುವೇ 30 kg ಬರ್ತದೆ. ಇದು ಪಚ್ಚಬಾಳೆ ಒಂದು ಬೆಳೆ ಆಯಿತು. ಇದು 2ನೇ ಬೆಳೆ ಸರ್. ನೋಡಿ ಸರ್ 10 ಚಿಪ್ ಬರ್ತದೆ. 2ನೇ ಬೆಳೆ ಸರ್. ಇದು 30 kg ಮೇಲೆ ಕಮ್ಮಿ ಇಲ್ಲ ಸರ್. ಎಲ್ಲ ನೋಡಿ ಸರ್ ಏನು ಗ್ರೀನ್ಸ್ ಆಗಿ ಅಲ್ಲ. ಎಲ್ಲ ಫೆನ್ಸಿಂಗ್ ಎಲ್ಲ ಇದೆಯಲ್ಲ, ಬಾಳೆ ಎಲ್ಲ ಯಾರು ಕತ್ಕೋಗಲ್ವಾ ರೋಡ್ ಸೈಡ್ ಅಲ್ಲಿ? ಏನು ಮಾಡಲ್ಲ ಸರ್. ಅವೇನಿಲ್ಲ ಸರ್. ಏನು ಇಲ್ಲ ಸರ್. ಎಲ್ಲ ಮಾಮೂಲಿ ನೋಡಿ ಸರ್. ಇಲ್ಲಿ ಗೊನೆ ನೋಡಿ ಸರ್. ಇಲ್ಲಿ ಏನು ಸೈಜ್ ಐತೆ. ಇವೆಲ್ಲ ಹೂವಿನ ಗಿಡ ಹಾಕಿದ್ದೀನಿ ಸರ್. ಇದು ಹಾಲು ಒಂದು ಬೆಳೆ ಕಟಾವಾಯ್ತು ಸರ್ ಅಲ್ಲಿ. ಇದು 2ನೇ ಬೆಳೆ ಸರ್. ಇದುವೇ 25ರಿಂದ 30 kg ಏನು ಕಮ್ಮಿ ಇಲ್ಲ ಸರ್. ನೋಡಿ ಸರ್ ಹೆಂಗೈತೆ ನೋಡಿ ಸರ್. ಬನ್ನಿ ಸರ್ ಹಂಗೆ ಬನ್ನಿಸ್ಬೇಕು. ಇವೆಲ್ಲ ಹೂವಿನ ಗಿಡ ಸರ್. ಇವು ಗಣಗ್ಲ ಮನೆಗೆ ಅಲ್ಲಿ ಎಂಬಿಟ್ಟದೆ ಎಲ್ಲ ಡಿಸೈನಾಗಿ ದಾಸವಾಳ ಗಣಗ್ಲ ನೋಡಿ. ನಂದಿ ಬಟ್ಲು ನೋಡಿ. ಅದು ಒಂಥರ ಕೃಷ್ಣ ತುಳಸಿ ನೋಡಿ ಸರ್. ಇದು ನೋಡಿ ಸರ್. ಇದು 40 kg ಬರ್ತದೆ ಸರ್ ಬಾಳೆ. ನೋಡಿ ಸರ್ ಒಂದು ಏನು ಸೈಜ್ ಮೇಲೆ ಏನು ಸೈಜ್ ಐತೆ ಇನ್ನೂ ಬರ್ತದೆ ಸರ್. ಇದು ನೋಡಿ ಸರ್ ಒಳ್ಳೆ ಸ್ವೀಟ್ ಇರ್ತದೆ. ಆರೋಗ್ಯಕರವಾಗಿ ಚೆನ್ನಾಗಿ ಸ್ಟ್ರೆಂತ್ ಆಗೋಯ್ತು ಸರ್. ಒಂದು ಆಳು ಎತ್ತಕ್ಕಾಗಲ್ಲ ಸರ್. ನೋಡಿ ಸರ್ ಗೊನೆ ಹೆಂಗಾಯ್ತು ಆರೋಗ್ಯವಾಗಿ ನೋಡಿ ಸರ್. ಈ ರೀತಿ ಬಾಳೆಗೊನೆ ನೋಡಬೇಕು ಅಂದರೆ ಒಂದು 3 ವರ್ಷದ ನಂತರನೇ ತಾನೆ. ಈಗ ನಾವು ಸಾವಯವದಲ್ಲಿ ಬೆಳೆಯೋದು ಮೊದಲನೇ ವರ್ಷನೇ ಈ ರೀತಿ ಬರಲ್ಲ. ಮೊದಲನೇ ವರ್ಷ ಬರಲ್ಲ ಸರ್. ಯಾಕೆ ಅಂತಂದರೆ ಒಂದು ಸ್ವಲ್ಪ ನಾವು ಕೆಮಿಕಲ್ ಬೆಳೆದು ಭೂಮಿ ಬೋರ್ ಮಾಡಿಬಿಟ್ಟಿರ್ತೀವಿ. 1-2 ವರ್ಷ ಹೋದರೆ ನ್ಯಾಚುರಲ್ ಬರ್ತದೆ ಸರ್. ಇದು ಗುಂಪಾಳೆ ಸರ್. ಇದು ನೋಡಿ ಸರ್ ಏಲಕ್ಕಿ ಬೆಳೆನಾ? ಏಲಕ್ಕಿ ಬೆಳೆ ಸರ್. ಇದು ಗುಂಪಾಳೆ ಅಂದರೆ ಸರ್ ಇಲ್ಲಿ ಇದು ಒಂದು ಗಿಡ ನೆಡ್ತಾವೆ. ಕೂಳೆ ಗಿಡ ತಂದು 9.5 kg ಬಂತು ಸರ್. 9.5 kg ಬಂದು ಹೋದ್ ಸರಿ 3ನೇ ಬೆಳೆ 2ನೇ ಬೆಳೆ ತಿರ್ಗಾಬಿಟ್ಟೆ. ಒಂದು 15 kg ಬಂತು ಕಟ ಮಾಡಿದೆ. ಇನ್ನೊಂದು 12.5 kg ಬಂತು. ಇನ್ನೊಂದು 13.5 kg ಬಂತು. ಒಂದು ಲಾಸ್ಟ್ 10.5 kg ಬಂತು. ಟೋಟಲು ತಿರ್ಗಾ 4 ಬಿಟ್ಟಿದ್ದೀನಿ ಇವಾಗ. ನೋಡಿ ಸರ್ ಹೆಂಗೆ ಹೆಲ್ತಾಗೈತೆ 4. ಹೌದು ಎಲ್ಲ ಇದಾಗೈತೆ ನೋಡಿ ಸರ್. ಯಾಕೆ ಬರಲ್ಲ ಸಾವಯವ ಅಂದರೆ ನಾನು ಹೇಳೋದು ಏನಂದರೆ ಸರ್, ನಮ್ಮ ರೈತರುಗಳಿಗೆ ಸಾವಯವದಲ್ಲೇ ಮಾಡಬೇಕು. ಯಾಕೆಂದರೆ ಒಂದು 2 ವರ್ಷ ಪಿಚ್ ಅನ್ನಿಸ್ತದೆ ಅಷ್ಟೇ ಸರ್. ಮಾಡ್ತಾ ನ್ಯಾಚುರಲಾಗಿ ನೋಡಿ ಸರ್. ಇವಾಗ ಕೆಮಿಕಲ್ ಬೆಳೆದ್ರಿಗಿಂತ ಏನು ಉಪ್ಪು ಅವಕ್ಕೆಲ್ಲ ಮೂಟೆಗಟ್ಟಲೆ ಸುರಿದು ಮಾಡ್ತಾರೆ. ನೋಡಿ ಏನು ಸುರಿದಿಲ್ಲ ಏನಿಲ್ಲ. ನೋಡಿ ಹೆಂಗೈತೆ ನೋಡಿ ಸರ್. ಎಷ್ಟು ಇದಾಯ್ತು ಸರ್. ಒಂದು ಚಿಪ್ಪನೇ ಕೊಯ್ಕಂದ್ರೆ ಸರ್ ನೋಡಿ ಸರ್. ಒಂದು ಚಿಪ್ಪು ಇಷ್ಟು ಅಗಲ ಐತೆ ನೋಡಿ. ನೋಡಿ ಸರ್. ಇಲ್ಲ ಅಂದರೆ ನೋಡಿ ಸರ್ ಒಂದು ಚಿಪ್ಪಲ್ಲೇ ನೋಡಿ ಲೆಕ್ಕ ಹಾಕ್ತೀನಿ ಸರ್. 1 2 3 4 5 6 7 8 9 10 11 12 13 14. ಅಲ್ಲಿಗೆ 14 ಅಂದರೆ ಸರ್ ಜೋಡಿ ಅಲ್ಲಿಗೆ 28 ಕಾಯಿ ಬರ್ತದೆ ಸರ್ ಒಂದು ಚಿಪ್ಪಲ್ಲಿ. 28 ಕಾಯಿ ಅಂದರೆ ಇದು ಸರ್ ನನ್ನ ಪ್ರಕಾರ ಇದು 3.5 kg 4 kg ಬರ್ತದೆ ಸರ್ ಒಂದು ಚಿಪ್ಪೆ. ನೋಡಿ ಯಾಕೆ ಬೆಳಕಾಗಲ್ಲ ಆರ್ಗ್ಯಾನಿಕಲ್ಲಿ. ನೋಡಿ ಸರ್ ಇವೆಲ್ಲ 2ನೇ ಬೆಳೆ ಬರ್ತವೆ. ಇದಾಯ್ತದೆ ಸರ್. ಇದೇನಂದರೆ ಇದು ಪೂಜೆ ಬಾಳೆ ಅಂತ ಸರ್. ಇದು ಬನ್ನಿ ಸರ್ ಇಲ್ಲಿ ಈ ಕಡೆ ಹಿಂಗೆ ಬನ್ನಿ ಸರ್. ಇದು ಮಾತ್ರ ನಾನು ಪಚ್ಚಬಾಳೆ ನೆಟ್ಟಿರೋದು. ಗಿಡ ಬುಡ ನೆಟ್ಟಿಲ್ಲ. ಇದು ಜಮೀನು ಮಾಡೇ ನಮ್ಮ 33 ವರ್ಷ ನಮ್ಮ ತಂದೆರು ಮಾಡಿದ್ದು. ಇದು ಪೂಜೆ ಬಾಳೆ ಅಂದ್ಬಿಟ್ಟು ಸರ್. ಏಲಕ್ಕಿ ಬರ್ಕೊಂಡೆ ಪೂಜೆ ಬಾಳೆ ಸರ್. ಇದಕ್ಕೆ 32 ವರ್ಷದ ಬಾಳೆ ಸರ್. ಇದು ನಮ್ಮ ಬ್ರದರ್ ನಮ್ಮ ತಾಯಿ ನೆಟ್ಟಿರೋದು ಸರ್. ಇದು ನೋಡಿ ಸರ್. ಅದು ಅಲ್ಲಿಂದವೇ ಇವೆರಡು ಮಾತ್ರ ಪಚ್ಚಬಾಳೆ ನಾನು ಖಾಲಿ ಗ್ಯಾಪ್ ಇತ್ತಲ್ಲ ಸಿಹಿ ಹಾಕಿದೆ ಅಷ್ಟೇ.
ಅದು ಗೆಡ್ಡೆ ಚಿತ್ತಿ ನೆಟ್ಟಿಲ್ಲ ಸರ್, ಕಪ್ಗೆ ಹೋಗಿತ್ತು. ಇದು 32 ವರ್ಷದ ಬಾಳೆ ಸರ್ ಇವು, ಪೂಜಾ ಬಾಳೆ ಅಂದ್ಬಿಟ್ಟು. ಇವಿಲ್ಲ ಅಂದರೆ ಒಂದು 18-20 kg ಗಂಟೆ ಬೀಳ್ತವೆ ಸರ್ ಬಾಳೆ ಇವೆ. ಓಕೆ. ಇವು ಅವಾಗ ಪೂಜಾ ಮೊದಲೇ ಇವಕ್ಕೆ ಬೇಡಿಕೆ, ಏಲಕ್ಕಿ ಬಾಳೆ ಬರೋಕ್ಕೆ ಮುಂಚೆನೇ ಪೂಜಾ ಬಾಳೆ ನಿಂತಿದ್ದು. ಆಮೇಲೆ ಏಲಕ್ಕಿ ಬಾಳೆ ಬಂದಮೇಲೆ ಇದು ಲೈಕ್ ಮಾಡಲ್ಲ ಬಿಟ್ಬಿಡ ಸರ್. ಇದು 33 ವರ್ಷದ ಬಾಳೆ ಸರ್. ಇದು ದೇವ್ರಗಳ್ಳಿ ಅಂದ್ಬಿಟ್ಟು ಎಲ್ಲರಿ ಅಂದ್ಬಿಟ್ಟಿದ್ದು. ಇದು ಮಾಮೂಲಿ ಇದು ಇವೇ ಸರ್ ಟೀಕು ಇವು. ಇವೆಲ್ಲ ಒಂದು ಟೋಟಲ್ ಇದು 35 ಎಕರೆ ಪ್ಲಾಟು, 3 ಜನ ಬ್ರದರ್ಸ್ ಸರ್ ನಾವು. ಟೀಕ್ ನೆಟ್ಟಿದ್ದು ಇಲ್ಲಿ 1,20,00,000 ಕೊಟ್ಟೆ ಸರ್. ಟೋಟಲ್ ಎಲ್ಲ ಪ್ಲಾಟ್ ಇದು 1,500 ಮರ ಇತ್ತು. ಅರ್ಕ್ಲೇಸು, ಸಿಲ್ವಾರ, ನೀಲಗಿರಿ ಒಂದು 750 ಟೀಕ್ ಇತ್ತು ಸರ್. 1,20,00,000 ಕೊಟ್ಟ ಸರ್. ಇವಾಗ 5 ವರ್ಷ ಕೊಟ್ಟೆ ಸರ್. 5 ವರ್ಷ ಕೊಟ್ಟ ಮೇಲೆ ತೆಂಗಿನ ತೋಟ ಇತ್ತು ಸರ್. ಇದು ತೆಂಗಿನ ತೋಟ ಡಿಸೈನ್ ಮಾಡ್ಕೊಂಡು ನಾನು ಹಿಂಗೆ ಎಲ್ಲ ಥರದ ಹಣ್ಣು ಗಿಡಗಳು ಮಾಡಿದ್ದೀನಿ ಸರ್. ಇದು ಕರಿಬೇವು ಸರ್, ನಾಟಿ ಕರಿಬೇವು. ಅಲ್ಲ, ಈಗ ನಿಮ್ಮ ತಂದೆ ನೆಟ್ಟಂಥ ಟೀಕ್ ಮರಗಳು ಎಷ್ಟಕ್ಕೆ ಸೇಲ್ ಆಯಿತು? 1,20,00,000 ಕೊಟ್ಟು ಸರ್. 1,20,00,000. 1,20,00,000. ಅದು ಅಂದರೆ ಸೈಜ್ ಇದ್ರೆ ಇನ್ನೂ ಹೆಚ್ಚೆಚ್ಚವಾಗಲ್ಲ. ಒಂದು 3 ಕೋಟಿ 4 ಕೋಟಿಗೆ ಹೋಗು ಸರ್. ಅಂದರೆ ಈ ಸೈಜು ಸಣ್ಣ ದಪ್ಪ ಎಲ್ಲ 4 ಅಡಿ 3 ಅಡಿ 2 ಅಡಿ ಹಂಗೆಲ್ಲ ಇದು. ಅರ್ಕ್ಲೇಸು, ಸಿಲ್ವಾರ, ನೀರು ಎಲ್ಲ ಥರದ್ದು 4 ಜಾತಿ ಇದೆ. ಬೇವು, ನಾಟಿ ಕಾಡು ಬೇವು ಅವೆಲ್ಲ ಪ್ರತಿಯೊಂದಿದ್ದು ಎಲ್ಲ ಸೇರಿ 1,500 ಮರ ಆಯಿತು ಸರ್. ಈಗ ನೀವು ನೆಟ್ಟಿಲ್ವಾ ಮರಗಳು? ಕಾಡು ಕೃಷಿ ನಾವು ಕಾಡು ಕೃಷಿ ನಾಟಿ ಬೇವು 150 ಸರ್. ತವರಿ ಮೇಲೆ ಅವೇ ಅಕ್ಕಿ ಪಕ್ಷಿಗಳು ಅಲ್ಲ. ಈಗ ನಿಮ್ಮ ತಂದೆ ತಾಯಿ ಮಾಡಿದಂಥದ್ದು ಟೀಕು ನೀವು ತಿಂದ್ರಿ, ನೀವು ನೆಟ್ರೆ ನಿಮ್ಮ ಮಕ್ಕಳು ತಿಂತಾರಲ್ಲ. ಇವಾಗ ನಾನು 150 ನಾಟಿ ಬೇವು ಹಾಕಿದ್ದೀನಿ ಸರ್. ಅಕ್ಕಿ ಪಕ್ಷಿಗಳು ಏನು ಅವಾಗವೇ ಹುಟ್ಟಿರೋ ನ್ಯಾಚುರಲ್ ಆಗಿ ಅಕ್ಕಿ ಪಕ್ಷಿಗಳು ಬಂದಿಕ್ಕಿರು 150 ನಾಟಿ ಬೇವು ಐತೆ. ನಾನೇ ಒಂಥರ ನ್ಯಾಚುರಲ್ ಆಗಿ ಇವಾಗ ಅಡಿಕೆ ಅವು ತಿರ್ಗಾ ಬಾಳೆ ಅವೇ ಬೇರೆ ಡಿಸೈನ್ ಆಗಿ ಹಣ್ಣು ಗಿಡಗಳು. ಅಲ್ಲ, ಇವುಗಳ ಜೊತೆ ಫುಲ್ ಕಮರ್ಷಿಯಲ್ ಮಾಡ್ತಾ ಇದ್ದೀರಾ ನೀವು? ತಿರ್ಗಾ ಗಂಧ ಐತೆ ಸರ್, ಮಾಮೂಲಿ ಗಂಧ ಒಂದು 30 ಐತೆ. ಅಲ್ಲ, ಇವುಗಳ ಜೊತೆ ಟೀಕು ನಂತರ ಅರ್ಕ್ಲೇಸ್ ಐತೆ ಸರ್. ಅರ್ಕ್ಲೇಸ್ ಒಂದು 15 ಐತೆ. ಅಲ್ಲಿ ಆ ಕಡೆ ಅಲ್ಲಿ ಅರ್ಕ್ಲೇಸ್ ಒಂದು 15 ಮರ ಐತೆ. ಅಲ್ಲ, ಅರ್ಕ್ಯುಲಸ್ಗಿಂತ ಈಗ ನೀವು ಹಾಕೊಳ್ಳೋದು ಮಾಗನಿ, ಟೀಕು ಇವೆಲ್ಲ ಹಾಕೋಬೋದಲ್ಲ ಅಂತ. ಹಾಕೋಬೋದು ಸರ್. ನೋಡಿ ಸರ್, ಇದು ಮೋಸಂಬೆ, ನುಗ್ಗೆ, ಇದು ಸೊಪ್ಪು ಬಿಡೋದು ನುಗ್ಗೆ ಸರ್. ಇವು ತಿರ್ಗಾ ಅದು ಮಿಲ್ಕ್ ಫ್ರೂಟ್ ಸರ್. ಅದು ಮಿಲ್ಕ್ ಫ್ರೂಟು. ಅದು ಜಮ್ನೇರ್ಲೆ, ಬ್ಲ್ಯಾಕ್ ಜಮ್ನೇರ್ಲೆ. ಅವು ತೈವಾನ್ ಸೀಪೆ ಸರ್. ಅವು ಅಲ್ಲೊಂದು ಐತೆ ತೈವಾನು. ಅದು ಮಾಮೂಲಿ ಪಪ್ಪಾಯಿ ನೋಡಿ ಸರ್. ಇಲ್ಲಿ ಇವೆಲ್ಲ ತೈವಾನ್ ಸೀಪೆಗಳು ಸರ್. ಇವು ಇದು ಮಾಮೂಲಿ ಇದು ಬ್ಲ್ಯಾಕ್ ಜಮ್ನೇರ್ಲೆ ಸರ್. ಬನ್ನಿ ಸರ್, ಇಲ್ಲಿ ಹಣ್ಣುಗಳು. ಈ ಬ್ಲ್ಯಾಕ್ ಜಮ್ನೇರ್ಲೆ ಸರ್. ಇದು ಮಾಮೂಲಿ ನೋಡಿ ಸರ್. 3 ವರ್ಷದ ಗಿಡ ಸರ್. ಹೆಂಗೈತೆ ನೋಡಿ ಸರ್, ಹೆಂಗೆ ಗ್ರೀನ್ ಆಗೈತೆ. ಒಂದು ಕೊಟ್ಟಿಗೆ ಗೊಬ್ಬರ ಏನಿಲ್ಲ, ಡ್ರಿಪ್ಪಲ್ಲಿ ನಾನು ದ್ರಾವರೂಪದಲ್ಲಿ ಬಿಡೋದೆ ಎಲ್ಲ ಪ್ರತಿಯೊಂದು. ನೋಡಿ ಸರ್, ಎಲ್ಲ ಕಾಫಿ ಇದು ನೋಡಿ ಸರ್. ಕಾಫಿ ನೋಡಿ ಸರ್, ಕಾಫಿ ಸರ್. ಇದು ನೋಡಿ ಮಾಮೂಲಿ ಇವು ನೋಡಿ ಸರ್. ಇವೆಲ್ಲ ಇದ್ರ ಪಪ್ಪಾಯಿ ಸರ್. ರೆಡ್ ಲೇಡಿ ಇವು ಒಂದು ಅಲ್ಲಿ ಒಂದು 105 ಗಿಡ ಅಲ್ಲೇ ರೆಡ್ ಲೇಡಿ ಸರ್. ಪಪ್ಪಾಯಿ ರೆಡ್ ಲೇಡಿ ಒಂದು ಸರ್. ಇದು 100 ಗಿಡ ಇದ್ರೆ ಸಾಕು ಸರ್. ಒಂದು ತಿಂಗಳಿಗೆ 15,000. 50 ಗಿಡ ಬಿಗಿದ್ಬಿಟ್ರೆ 10,000ಕ್ಕೇನು ಕಮ್ಮಿ ಇಲ್ಲ ಸರ್. ಎಷ್ಟು ವರ್ಷ ತನಕ ಇರುತ್ತೆ ಇದು ಗಿಡ ಸರ್? 2 ವರ್ಷ ಬರ್ತದೆ ಸರ್. 6 ತಿಂಗಳು ಸ್ಟಾರ್ಟ್ ಆದರೆ 2 ವರ್ಷ ಬರುತ್ತೆ ಸರ್. 8 ತಿಂಗಳು ಫಲ ಕೊಡ್ತದೆ ಸರ್. 8 ತಿಂಗಳು ಫಲ ಕೊಟ್ಟರೆ ಸರ್ ಕಾಯಿ ಸೋಲಲ್ಲ ನೋಡಿ ಸರ್. ಅಂದರೆ ಏನಂದರೆ ವಿತೌಟ್ ನಾನು ಒಂದು 15 ವರ್ಷ ಕೆಮಿಕಲ್ಲೇ ಬೆಳೆದಿದ್ದೆ. ಕೆಮಿಕಲ್ ಬೆಳೆದಿರೋ ಇದು ವೈರಸ್ ಬಂದ್ಬಿಟ್ರೆ ಮೇಲ್ಗಡೆ ವೈರಸ್ ಬಂದ್ಬಿಟ್ರೆ ಅಂದ್ರೆ ವೇಸ್ಟ್ ಆಗೋ ಸರ್. ಏನು ಪ್ರಯೋಜನ ಇತ್ತಿಲ್ಲ. ಇವಾಗ ಏನೇ ಮಾಡಿದ್ರೆ ಇದ್ರ ತೂಕ ಬರ್ತವೆ. ಒಂದು 3 kg 4 kg ಗಂಟು ಬರ್ತವೆ ನೋಡಿ ಸರ್. ಹೆಂಗೆ ಕಾಯಿ ಕಲ್ಲು ಸ್ಟ್ರೆಂತ್ ಆಗಿ ಮಾರ್ಕೆಟಲ್ಲಿ ಇಷ್ಟು ದೊಡ್ಡದಕ್ಕೆ ಬೇಡಿಕೆ ಇರುತ್ತಾ? ಅಂದರೆ ಇಲ್ಲಿ ಅಂಗಡಿಗಳಿಗೆ ಹಾಕೊಬಿಡ್ತೀನಿ ಸರ್ ನಮ್ಮ ಮಾಮೂಲಿ. ಅಂದರೆ ಅದು ಭೂಮಿ ಅದು ಆಮದು ಮಾಡ್ಬಿಟ್ಟಿದ್ದೀನಿ ಸರ್. ಯಾಕೆಂತಂದರೆ ನಾನು ಹೇಳ್ತಾನಲ್ಲ, ಇತ್ತೊಟ್ಟು ಒಂದು ವರ್ಷವೇ ಆಗೈತಲ್ಲ ಸರ್. ನಾನು ಬುಟ್ಟಿ ಮಾಮೂಲಿ 15 ದಿನಕ್ಕೆ ಬಿಡ್ತೀನಿ. ಇವಾಗ ಟ್ಯಾಂಕಿ ಇದೆಲ್ಲ ರೆಡಿ ಆಯ್ತದೆ. ಇಮೇಲೆ ಬಿಡ್ಕೊತೀನಿ ನೋಡಿ. 1 ವರ್ಷದಿಂದ ಬಿಟ್ಟಿಲ್ಲ. ಬಿಡ್ತಾದ್ರೆ ಹೆಂಗೆ ಗ್ರೀನ್ ಆಗೈತೆ ನೋಡಿ ಸರ್. ಇವೆಲ್ಲ ನೋಡಿ ಸರ್. ತಾಳಿ ಹೆಂಗೆ ಗೊತ್ತೈತೆ ನೋಡಿ ಸರ್. ಸರ್ ಯಾವತ್ತೂ ಅಡಿಕೆ ನಾವು ಅಡಿಕೆ ಬೇಸಾಗಾರ ಕಬ್ಬು ಬೆಳೆಗಾರರು. ಫ್ಯಾಕ್ಟ್ರಿಗೆ ಶುಗರ್ ಫ್ಯಾಕ್ಟ್ರಿಗೆ ಹೈಯೆಸ್ಟ್ ಹೊಡಿದ್ದಾರೆ ನಾವು. ನಮ್ಮ ತಂದೆಯವರು ಶುಗರ್ ಫ್ಯಾಕ್ಟ್ರಿಗೆ ಅಧ್ಯಕ್ಷರಾಗಿದ್ದರು. ಜೀಪ್ ಪಾಪೇಗೌಡರು ಅಂತಂತ ಅವ್ರ ಹೆಸರು. ಪಾಪಣ್ಣರು ಅಂತಂದರೆ ಜೀಪ್ ಇತ್ತು ನಮ್ಮ ತಂದೆಯವರು. ಜೀಪ್ ಪಾಪೇಗೌಡರು ಅಂತ. ಅವ್ರಿಗೆ ನಾವು ಅವ್ರೊಬ್ಬರೇ ಮಗಳು ಸರ್. ಹಿಂದೆ ಮುಂದೆ ಯಾರೂ ಇಲ್ಲ. ಅವ್ರಿಗೆ ನಾವು 3 ಜನ ಗಂಡು ಮಕ್ಕಳು ಸರ್. ನಮ್ಮದು ಒಟ್ಟಲ್ಲಿ ಊರೊಳಗೆ 10 ಎಕರೆ ಐತೆ. ಇಲ್ಲಿ 35 ಎಕರೆ ಪ್ಲಾಟ್ ಸರ್ ಇದೆ. ಒಟ್ಟು 50 ಎಕರೆ ಜಮೀನು ಐತೆ. ಏನದು ಸರ್, ಅಡಿಕೆ ಅರ್ಧ ಅಡಿ ಬರ್ಬೇಕು ಸರ್ ಗೇಣು. ಹೌದು, ಅದಕ್ಕಿಂತ ಹೋಗ್ಬಾರ್ದು ಅಂತಂದರೆ ಇವೆಲ್ಲ ನಾನು ಲೋಕಲ್ ಇಲ್ಲೇ ತಂದು ಇದರಲ್ಲಿ ನರ್ಸಲ್ಲೇ ತಂದಿದ್ದು. ಶಿವಳ್ಳಿ ಹತ್ರ ತಂದಿದ್ದು. ತಿರ್ಗಾ ಇಲ್ಲಿ ಒಂದು 15 ಕಿಲೋಮೀಟ್ರ್ 22 ರೂಪಾಯಿ ಕೊಟ್ಟು ಸೊಸಿ ತಂದಿದ್ದು. ಹಾಕಿವಿ ಸರ್. ನಾವು ಯಾವ ಶಿವಮೊಗ್ಗದ್ದು ಏನಿಲ್ಲ. ಶಿವಮೊಗ್ಗ ಎಲ್ಲ ಬಂದರೆಲ್ಲ ಅಡಿಕೆ ಚೆನ್ನಾಗಿ ತಾಳೋತೈತೆ. ಚೆನ್ನಾಗೈತೆ. ಒಳ್ಳೆ ಇದಾಯ್ತು ನೋಡಿ. ಏನು ಗ್ರೀನೆಸ್ ಆಗೈತೆ ನೋಡಿ ಸರ್. ಗ್ರೀನೆಸ್ ನೋಡಿ ಸರ್ ಹೆಂಗೈತೆ ನೋಡಿ ಸರ್. ಇಲ್ಲಿ ಅಳಸು ಬನ್ನಿ ಸರ್. ಅಲ್ಲ, ನೀವೇ ಚಪ್ಪಲಿ ಹಾಕಲ್ವಾ ಕಾಲಿಗೆ? ಸರ್ ನಾನು ಜಮೀನು ಒಳಗಡೆ ಮುಟ್ಟೋದೇ ಇಲ್ಲ ಸರ್.
ಏನು ಚಪ್ಪಲಿ ಹಾಕೊಳ್ಳಲ್ವಾ? ಜಮೀನ್ ಒಳಗಡೆ ಹಾಕೋದಲ್ಲ. ಅಲ್ಲ ಗಂಬೂಟ್ ಹಾಕೊಳ್ಳಿ, ನಾವು ನ್ಯಾಚುರಲ್ ಫಾರ್ಮಿಂಗ್ ಮಾಡೋರು ಹಾವಿರ್ತವೆ ಅಲ್ಲಿ. ನನಗೆ ಏನಿಲ್ಲ ಸರ್, ದೈವ ಇಚ್ಛೆ, ನಾವು ಕೃಪೆ. ಜಮೀನೊಳಗೆ ಹಂಗೆ ತಿರ್ಗಾಡ್ತೀನಿ ಸರ್ ನಾನು. ಯಾಕೆಂದ್ರೆ ಇರೋದು ಹೇಳ್ತೀವಿ ಸರ್, ನಮಗೆಲ್ಲ ಗಾಡಿ ನಿಲ್ಸ್ಬಿಡ್ತೀವಿ, ಅಲ್ಲೇ ಸರ್ ನಾವು ಇದು ಮಾಡ್ಕೊತೀವಿ ನೋಡಿ ಸರ್. ಆಯ್ತು ನಡ್ರಿ ಹಂಗಾರೆ. ನೋಡಿ ಸರ್, ಇದೆಲ್ಲ ಹೂವು ಹೆಂಗೆ ಬಿಟ್ಟಿದೆ.